ಕ್ಯಾರೆಕ್ಟರ್ ಅಂದಾಗ ನಿಮ್ಗೇನು ಅನ್ನಿಸ್ತು? ನಾನು ಅವರ ಮಗಳ ವಯಸ್ಸಲ್ಲಿದ್ದೀನಿ, ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಬೇಕಲ್ಲ ಅಂತ ಒಂದ್ಸಲ ಹಿಂಗೆ ಅನ್ನಿಸ್ತು. ಬಟ್ ಅದು 1 ಸೆಕೆಂಡ್ ಅಷ್ಟೇ. ಈ ಸಿನಿಮಾದಿಂದ ನಾನು ಇದನ್ನ ಕಲ್ತ್ಕೊಂಡೆ ಅಂತ ಇರುತ್ತೆ, ನಿಮ್ಗೆ ಏನ್ ಕಲ್ತ್ಕೊಂಡಂಗ ಆಯ್ತು? ನಿನ್ನೆ ಬೆಳಗ್ಗೆ ನನಗೆ ಆಕ್ಚುಲಿ ಕ್ಲಾರಿಟಿ ಸಿಕ್ತು, ಫೋಕಸ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ. ಉಪ್ಪಿ ಸರ್ ಜೊತೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಖಂಡಿತ ಭಯ ಆಗಿರುತ್ತೆ, ಆಗಿದೆಯಾ? ಆಗಿದೆ, ತುಂಬಾ ಆಗಿದೆ. UI ಸಿನಿಮಾ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇವತ್ತಂತೂ ವೀಕೆಂಡ್ ಹೇಳೋದೇ ಬೇಡ, ಫುಲ್ಲು ಹೌಸ್ಫುಲ್ ಆಗಿಬಿಟ್ಟಿದೆ. ನಾವು ಮಾತ್ರ ಇಲ್ಲಿ ಕೂತು ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀರಾ? ಅದರಲ್ಲೂ ಇದನ್ನು ಇಟ್ಕೊಂಡು ಕೂತಿದ್ದೀನಿ ಅಂತೀರಾ? ಒಂದು ಪ್ರಕೃತಿ ಮಾತೆನ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಪ್ರಕೃತಿ ಮಾತೆ ಬೇರೆ ಯಾರು ಅಲ್ಲ, ಉಪ್ಪಿ ಸರ್ ತಾಯಿ ಕ್ಯಾರೆಕ್ಟರ್ ಮಾಡಿರೋಂತಹ ಮೇದಿನಿ ಕಿಳಮನೆ ಅವರು. ಹಾಯ್ ಮ್ಯಾಮ್, ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಇದು ನೀವು ಸ್ವೀಕರಿಸಿ. ತುಂಬ ಚೆನ್ನಾಗಿದೆ ಯೋಚನೆ ಮಾಡಿರೋದು. ಥ್ಯಾಂಕ್ ಯು ಮ್ಯಾಮ್. ಇಲ್ಲಾಂದ್ರೆ ಉಪ್ಪಿ ಸರ್ ಬಿಡಬೇಕಲ್ಲ. ಎಲ್ಲ ಜನನ ಬುದ್ಧಿವಂತರು ಮಾಡ್ತಾ ಇದ್ದಾರೆ, ಎಂಥ ಸಿಚುಯೇಷನಲ್ಲಿ ಕೂಡ ಹೇಗೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರಕೃತಿನ ಉಳಿಸ್ಕೊಳ್ಬೇಕಾಗಿದೆ. ಈ ಪ್ರಕೃತಿಗೆ ಒಂದು ಸಣ್ಣ ಪ್ರಕೃತಿ ಕೊಡುಗೆ ಅಷ್ಟೇ ಇದು. ಎಸ್ ಮ್ಯಾಮ್, ನಿಮ್ಮ ಬಗ್ಗೆ ತುಂಬ ಜನ ತಿಳ್ಕೊಳ್ಳೋದಿದೆ. ಏನು ಅಂತಂದರೆ ಸಿನಿಮಾದಲ್ಲಿ ನೀವು ಕಾಣ್ತಾ ಇರೋದೇ ಬೇರೆ, ಈಗ ಇಲ್ಲಿ ಕಾಣ್ತಾ ಇರೋ ಅಂಥದ್ದೇ ಬೇರೆ. ತುಂಬ ಡಿಫ್ರೆಂಟ್ ಡೈರೆಕ್ಟ್ರಿಗೆ ಡಿಫ್ರೆಂಟ್ ಆರ್ಟಿಸ್ಟ್ ಸಿಕ್ಕಿದ್ದೀರಾ. ಯಾರಾದರೂ ನೋಡಿದವರು ನೀವೇನಾ ಅವರು ಅಂತ ಅಂತಿದ್ದಾರೆ. ಉಪ್ಪಿ ಸರ್ ತಾಯಿ ಕ್ಯಾರೆಕ್ಟರ್ ಮಾಡಿರೋದು ನೀವೇನಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಹೇಳ್ಬಿಡಿ, ಎಸ್ ನೀವೇನಾ? ಹೌದು, ನಾನೇ ಉಪ್ಪಿ ಸರ್ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಅಲ್ಲಿ ಗುರುತು ಸಿಗಲ್ಲ ನನಗೆ. ಮ್ಯಾಮ್, ಈಗಾಗಲೇ ತುಂಬ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ, ರಿವ್ಯೂಸ್ ಬಂದಿದೆ. ನಿಮಗೂ ಕೂಡ ಈ ರಿವ್ಯೂಸ್ ಹೇಗೆ ಅಂತ ಕಿವಿಗೆ ಬಿದ್ದಿರುತ್ತೆ, ನೀವು ಕೂಡ ನೋಡ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಬಗ್ಗೆ ವಿಚಾರ ಯಾರು ಅಂತ ತುಂಬ ಜನ, ಅದರಲ್ಲೂ ಪಡ್ಡೆ ಹುಡುಗರು ತುಂಬ ಅಂದ್ಕೊಂಡಿದ್ದಾರೆ, ಯಾರು ಇವರು ನಮಗೆ ಗೊತ್ತಾಗಬೇಕು ನಿಮ್ಮ ವಿಚಾರ ಅಂತ. ಸೊ ನಿಮ್ಮ ವಿಚಾರ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಪ್ರೋಗ್ರಾಮ್ ಮ್ಯಾಮ್. ಥ್ಯಾಂಕ್ ಯು. ನಾನು ಫಸ್ಟ್ ಕ್ವಶನ್ ನಿಮಗೆ, ಹೇಗಿದೆ ಜನರ ರೆಸ್ಪಾನ್ಸ್ ನೋಡಿ ನಿಮ್ಗೇನು ಅನಿಸಿದೆ? ಫಸ್ಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಈ ರೀಲ್ಸಲ್ಲೆಲ್ಲ ಡಿಕೋಡ್ ಅನ್ನೋದಕ್ಕಿಂತ ಟೈಟಲ್ ಕೂಡ ಅವ್ರು ಬೇರೆ ಬೇರೆ ಅರ್ಥಗಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಹುಡ್ಕೊಂಡು, ಆ್ಯಂಡ್ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅನ್ನೋರು ಇನ್ನೊಂದ್ಸಲ ಹೋಗಿ ನೋಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ಅಂದರೆ ಉಪ್ಪಿ ಸರ್ಗೆ ಈ ಕೆಪಾಸಿಟಿ ಇರೋದು ಅಂತ ಅನಿಸಿ ತುಂಬ ಖುಷಿ ಆಗ್ತಾಯಿದೆ. ಈ ಕ್ರೌಡ್ ಎಲ್ಲ ನೋಡ್ತೀರಾ, ಎಲ್ಲ ಸಿನಿಮಾಗೂ ಬರೋದಕ್ಕಿಂತ ಡಿಫ್ರೆಂಟ್ ರಿವ್ಯೂಸ್ ಬರ್ತಾ ಇದೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನು ಹೇಳ್ತಾ ಇದ್ದಾರೆ? ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಪರ್ಸ್ನಲ್ ಆಗಿ ನೋಡ್ತಾ ಇರಲ್ಲ. ಕೆಲವರು ಡೈಹಾರ್ಡ್ ಉಪ್ಪಿ ಸರ್ ಫ್ಯಾನು, ಕೆಲವರು ಓಕೆ ಫ್ಯಾನ್, ಆ ಥರದವರು. ಸೊ ಡೈಹಾರ್ಡ್ ಫ್ಯಾನ್ಗಳಿಗೆ ಚೂರು ಸ್ಟೋರಿ ಟೆಲ್ಲಿಂಗ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನಿಸಿದೆ. ಅದು ಬಿಟ್ಟರೆ ಉಪ್ಪಿ ಸರ್ ಈಸ್ ಉಪ್ಪಿ ಸರ್. ಅಂದರೆ ಅವ್ರ ಉಪ್ಪಿಸಮ್ ಅಂತೂ ಸಿನಿಮಾದಲ್ಲಿ ಚೆನ್ನಾಗೇ ಇದೆಯಲ್ಲ, ಅದನ್ನೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಿದೆ. ನನ್ನ ಪಾತ್ರ ಅವ್ರಿಗೆಲ್ಲರಿಗೂ ಖುಷಿ ಆಗ್ತಿದೆ. ಸೊ ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇವತ್ತು ನಾವಿಲ್ಲಿ ಕೂತಿರೋ ಉದ್ದೇಶನೂ ಕೂಡ ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ತುಂಬ ಜನಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಇಷ್ಟು ಅಲ್ಟ್ರಾ ಮಾಡ್ರನ್ ಕೂತಿದ್ದಾರೆ. ಸಿನಿಮಾದಲ್ಲಿ ನೀವು ಹೋಗಿ ನೋಡಿದ್ರೆ ಉಪ್ಪಿ ಸರ್ಗೆ ಮಮ್ಮಿ ಆಗಿದೆ, ಮಾಡ್ರನ್ ಮಮ್ಮಿ. ಸೊ ಈ ಪ್ರಕೃತಿನ ಇಷ್ಟಪಡ್ತಾರೆ. ಮತ್ತೆ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಉಪ್ಪಿ ಸರ್ಗೆ ಕೋಪ ಬರುತ್ತೆ ಮೇಲೆ. ಹಾಗಾಗಿ ಶೂಟ್ ಮಾಡ್ತಾರೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಆಗದೆ ಇರೋ ರೀತಿ ಇದೇ ಥರ ನಾವು ಕೂಡ ಹಸಿರನ್ನ ಉಳಿಸೋಣ ಅಂದ್ಬಿಟ್ಟು ನಿಮ್ಗೆ ಈ ಪುಟ್ಟು ಕಾಣಿಕೆ. ನಾನು ಕೂಡ ಇವತ್ತು ಗ್ರೀನ್ ಅಲ್ಲೇ ಬಂದಿದ್ದೀನಿ, ನೀವು ಕೂಡ ಗ್ರೀನ್ ಅಲ್ಲೇ ಇದ್ದೀರಾ. ಸೊ ಚೆನ್ನಾಗಿದೆ ಕಾನ್ಸೆಪ್ಟ್ ನಿಮ್ದು. ಥ್ಯಾಂಕ್ ಯು. ಇದ್ರ ಜೊತೆಗೆ ಉಪ್ಪಿ ಸರ್ಗೆ ಅಮ್ಮನ ಕ್ಯಾರೆಕ್ಟರ್ ಅಂದಾಗ ನಿಮ್ಗೇನು ಅನ್ನಿಸ್ತು? ಅಮ್ಮನ ಕ್ಯಾರೆಕ್ಟರ್ ಅಂತಂದಾಗ ಸ್ವಲ್ಪ ಆಫ್ ಆಯಿತು. ಓಕೆ, ನಾನು ಅವರ ಮಗಳ ವಯಸ್ಸಲ್ಲಿದ್ದೀನಿ, ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಬೇಕಲ್ಲ ಅಂತ ಒಂದ್ಸಲ ಹಿಂಗೆ ಅನ್ನಿಸ್ತು. ಬಟ್ ಅದು 1 ಸೆಕೆಂಡ್ ಅಷ್ಟೇ. ಉಪ್ಪಿ ಸರ್ಗೆ ನಾನು ಫ್ಯಾನ್ ಅಂದರೆ ತುಂಬ ಒಂದು ಡೈಹಾರ್ಡ್ ಫ್ಯಾನ್ ಆಗಿರೋ ಕಾರಣ ಅವರು ಯಾವ ಪಾತ್ರವನ್ನು ಹೇಳಿದ್ರು ನಾನು ಮಾಡ್ತಾಯಿದ್ದೆ. ಸುಮ್ಮನೆ ಅವರಲ್ಲಿದ್ದಾರೆ, ಅಲ್ಲಿ ನಾನು ಹಿಂದ್ಗಡೆ ನಿಂತ್ಕೊಂಡು ಏನಾದರೂ ಕೋಲ್ ಹಿಡ್ಕೊಂಡು ನಿಂತ್ಕೋಬೇಕು ಅಂತಂದರೆ ಅದನ್ನು ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೆ. ಸೊ ಇದು ವೆಯ್ಟೇಜ್ ಇರೋ ಪಾತ್ರ ಇನ್ನೂ. ಸೊ ಅದು ನನಗೆ ಒಂಥರ ಅಂದರೆ ಬೇರೆ ಹೆಚ್ಚು ಯೋಚನೆ ಮಾಡೋ ಇದೇ ಇರಲಿಲ್ಲ, ಅಂದರೆ ಸ್ಪೇಸೇ ಇರಲಿಲ್ಲ ಅಲ್ಲಿ. ಉಪ್ಪಿ ಸರ್ ವಿಚಾರನೇ ಡಿಫ್ರೆಂಟ್. ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಅಥವಾ ಒಂದು ಗಣಿಗಾರಿಕೆ ಇರ್ಬೋದು, ಸರ್ ಏನೇನೆಲ್ಲ ಕಾನ್ಸೆಪ್ಟ್ ಇದ್ರಲ್ಲಿ ಹಾಕಿದ್ದಾರೆ. ಕೆಲವರು ಅವ್ರಿಗೆ ಏನೇನು ಬೇಕೋ ಅಷ್ಟಕ್ಕೆ ಮಾತ್ರ, ಒಂದು ದೊಡ್ಡ ಸಮುದ್ರದ ನಮ್ಗೆ ಏನು ಬೇಕೋ ಅದನ್ನ ಮಾತ್ರ ತಗೊಳ್ಳೋ ಹಾಗೆ. ಈಗ ನನಗೆ ಒಂದು ಬೊಗ್ಸೆ ನೀರು ಸಾಕು ಒಂದು ನದಿಲಿ. ಸೊ ಯಾರ್ಯಾರಿಗೆ ಏನು ಬೇಕೋ, ನಂಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು, ನನಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು, ಈ ಸಿನಿಮಾದಿಂದ ನಾನು ಇದನ್ನ ಕಲ್ತ್ಕೊಂಡೆ ಅಂತ ಇರುತ್ತೆ. ನಿಮ್ಗೆ ಏನು ಕಲ್ತ್ಕೊಂಡಂಗೆ ಆಯ್ತು? ನನಗೆ ಆ್ಯಕ್ಚುಲಿ ನಿನ್ನೆ ಹೋಲ್ ಸಿನಿಮಾ ನೋಡಾದ್ಮೇಲೆ 2 ಸಲ ಬ್ಯಾಕ್ ಟು ಬ್ಯಾಕ್ ನೋಡಿದೆ. ಮೊನ್ನೆ ಫಸ್ಟ್ ಡೇ ಫಸ್ಟ್ ಶೋ ಅದಾಗಿ ಹೋಲ್ ಡೇ ಅಂದರೆ ಅಂಥದ್ದೇನೂ ಇದು ಮಾಡ್ಕೊಂಡಿಲ್ಲ. ಅದೊಂಥರ ಓವರ್ವೆಲ್ಮಿಂಗ್ ಫೀಲೇ ಡಾಮಿನೇಟ್ ಮಾಡ್ತಾ ಇತ್ತು. ನಿನ್ನೆ ಬೆಳಗ್ಗೆ ನನಗೆ ಆ್ಯಕ್ಚುಲಿ ಕ್ಲಾರಿಟಿ ಸಿಕ್ತು, ಫೋಕಸ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ.
ಅದು ಎಕ್ಸಾಕ್ಟ್ಲಿ ಏನು ಅಂತ ಅವ್ರವ್ರದ್ದೇ ಫೋಕಸ್ ನಾವು ಕಂಡುಹಿಡ್ಕೋಬೇಕು. ನಾನೀಗ 4-5 ತಿಂಗಳ ಹಿಂದೆ ಫೋಕಸ್ ಅನ್ನೋದು ಸಿನಿಮಾದಲ್ಲಿದೆ, ಫೋಕಸ್ ಅನ್ನೋ ಒಂದು ಪಾಯಿಂಟ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದು 5-6 ತಿಂಗಳ ಹಿಂದೆ ಇದಕ್ಕೆ ಹೋದಾಗ ಇಂಗ್ಲೆಂಡ್ಗೆ ಹೋಗಿದ್ದೆ ನಾನು. ಸೊ ಅಲ್ಲಿಂದ ವಾಪಸ್ ಬಂದಾಗ ಅದೇ ವರ್ಡ್ ಯೂಸ್ ಮಾಡಿಕೊಂಡು ಫೋಕಸ್ ಇರೋ ಕಾರಣ ಅವ್ರು 1865 ಫಸ್ಟ್ ಅಂಡರ್ಗ್ರೌಂಡ್ ಮೆಟ್ರೋ ಟ್ರೈನ್ ಓಡಿತ್ತು ಅಲ್ಲಿ. 1865 ನಮ್ಮ ಇಲ್ಲಿ ಏನಾಗಿತ್ತು ಅಂತ ನಾನು ಇದು ಮಾಡಿದೆ, ಗೂಗಲ್ ಮಾಡಿದೆ. ಸತಿ ಇತ್ತು ಅವಾಗ, ಸತಿ ಸಿಸ್ಟಮ್ ಇನ್ನೂ ಇತ್ತು ನಮ್ಮ ದೇಶದಲ್ಲಿ. ಅಂಡರ್ಗ್ರೌಂಡ್ ಮೆಟ್ರೋ ಟ್ರೈನ್ ಈಗ ಇಲ್ಲಿ ಓಡ್ತಾ ಇರೋದು ಈಗ ಒಂದು 10 ವರ್ಷದಿಂದ. 1865 ನನಗೆ ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಿಲ್ಲ. ಸೊ ಅವಾಗ ನಾನು ಇದು ಎಕ್ಸಾಕ್ಟ್ ವರ್ಡ್ ಯೂಸ್ ಮಾಡಿದೆ. ಅದು ಡೆವಲಪ್ಮೆಂಟ್ ಅಂತಲ್ಲ, ಬಟ್ ನಮಗೆ ಬೇಕಾಗಿದೆ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡ್ಕೊಂಡು ನಾವು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಆ ಫೋಕಸ್ ತುಂಬ ಇಂಪಾರ್ಟೆಂಟ್. ನಾವು ಯಾವಾಗಲೂ ಡಿವಿಯೇಟ್ ಮಾಡ್ಕೊಂಡೇ ಇರ್ತೀವಲ್ಲ ಇಲ್ಲಿ. ಅಂದರೆ ಅವ್ರು ಏನೇನು ಸಿನಿಮಾದಲ್ಲಿ ಹೇಳಿದ್ದಾರೆ ಅದೆಲ್ಲ ವಿಚಾರಗಳಿಂದ ನಾವು ಫೋಕಸ್ ಆಗಿರೋಕ್ಕೆ ನಿಜವಾಗ್ಲೂ ಆಗಲ್ಲ ಟು ಇಂಪ್ರೂವ್ ಅವರ್ ಲೈಫ್ ಕ್ವಾಲಿಟಿ ಎಲ್ಲ. ಸೊ ಅದು ನನಗೆ ಅನಿಸಿ ಓಕೆ ನಾನು ಎಕ್ಸಾಕ್ಟ್ ವರ್ಡ್ ಯೂಸ್ ಮಾಡಿದ್ನಲ್ಲ, ಇಲ್ಲಿ ಬಂದು ನಾನು ಅದೇ ಅಂತಿದ್ದೆ, ಫೋಕಸ್ ಇದೆ ಕಂಡ್ರೆ ಅವರಿಗೆಲ್ಲ ಅಂತ ಅಂದ್ಕೊಂಡು. ಸೊ ನನಗೆ ಅದು ಖುಷಿ ಆಯಿತು ನಿನ್ನೆ. ಎಸ್ ಮ್ಯಾಮ್, ಈಗ ಕೆಲವ್ರಿಗೆ ನೀವೆಲ್ಲ ಈಗಾಗಲೇ ಪರಿಚಯ ಇದ್ದೀರಾ, ಪೆಪೆ ಸಿನಿಮಾ ಇರ್ಬೋದು, BTS ಇರ್ಬೋದು. ಇನ್ನು ಕೆಲವರು ನಿಮ್ಮನ್ನ ಉಪ್ಪಿ ಮಮ್ಮಿ ಅಂತಲೇ ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಸ್ವಂತ ಒಂದು ಪರಿಚಯ ಹೇಳೋದಾದರೆ? ಸೊ ನಾನು ಮೇದಿನಿ ಕೆಳಮನೆ, ನಾನು ಆ್ಯಕ್ಟರ್. ನಾನು ಓದಿದ್ದು ಆ್ಯಕ್ಟಿಂಗೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿಯಲ್ಲಿ ಆ್ಯಕ್ಟಿಂಗನ್ನು ಓದಿದ್ದು. ಸೊ ಕೆಲವರು ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ ಆಗ್ತಾರೆ, ಡಾಕ್ಟ್ರ್ ಓದಿ ಡಾಕ್ಟ್ರ್ ಆಗ್ತಾರೆ. ಸೊ ನಾನು ಆ್ಯಕ್ಟಿಂಗನ್ನೇ ಓದ್ಕೊಂಡು ಆ್ಯಕ್ಟಿಂಗ್ ಪ್ರೊಫೆಷನಲ್ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡು ನನ್ನ ಅಪ್ಪ ಅಮ್ಮ ಎಲ್ಲರೂ ಥಿಯೇಟರಿಂದ ಬಂದವರೇನೆ. ಸೊ ಅಪ್ಪನೂ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅಮ್ಮನೂ ಕೂಡ ಆ್ಯಕ್ಟ್ರೆಸ್ಸು, ಥಿಯೇಟರ್ ಆ್ಯಕ್ಟ್ರೆಸ್ಸು. ನನ್ನ ತಮ್ಮ ಕೂಡ ಸಿನಿಮಾಟೋಗ್ರಫರ್. ಸೊ ಹೋಲ್ ಫ್ಯಾಮಿಲಿ ಇದರಲ್ಲೇ ಇದೆ. ಮೊದಲಿಂದನೂ ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾಯಿದ್ದೆ. ಅಂದರೆ ಈಗ ಪ್ರೊಫೆಷ್ನಲಿ ಮಾಡೋಕ್ಕೆ ಶುರು ಮಾಡೋದಕ್ಕಿಂತ ಮೊದಲು ಇದರಲ್ಲಿ ಒಂದಿಷ್ಟು ಕಿರುಚಿತ್ರ ಅದು ಇದು ಅಂತೆಲ್ಲ ಮಾಡ್ತಾಯಿದ್ದೆ. ನಂಟಿದೆ ಹಾಗಾದರೆ? ಇದೆ. ಸೊ ಫಸ್ಟ್ ನೀವು ಮಾಡಿದಂತಹ ನಾಟಕ ಯಾವುದು ಸ್ಟೇಜಲ್ಲಿ? ನಾನು 4 ವರ್ಷ ಇತ್ತು ನನಗೆ. ಚಾಕ್ ಸರ್ಕಲ್ ಅಂತ ನಾಟಕದ ಹೆಸರು. ಸೊ 4 ವರ್ಷ ಇದ್ದೋಳಿದ್ದಾಗ ಮಾಡಿದ್ದಾಗಿತ್ತು. ಫ್ಯಾಮಿಲಿ ಫುಲ್ಲು ಹಾಗೆ ನೀವು ಒಂದು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತ ಅಂದಮೇಲೆ, ಸೊ ನಿಮಗೆ ಸಿನಿಮಾದಲ್ಲಿ ಬಣ್ಣ ಹಚ್ಚಿದಾಗ ಏನಾದರೂ ಸ್ವಲ್ಪ ವೆರಿ ಫಸ್ಟ್ ಮೂವಿನಲ್ಲಿ ಭಯ ಆಗಿತ್ತಾ ಅಥವಾ ಏನು ಅನಿಸ್ತು? ಇಲ್ಲ, ಭಯ ಆಗಿಲ್ಲ. ಅಂದರೆ ನಾನು ಯಾವಾಗ ಫಸ್ಟ್ ಸಿನಿಮಾದಲ್ಲಿ ಅಂದರೆ ಕ್ಯಾಮ್ರಾ ಫೇಸ್ ಮಾಡಿದ್ದು 10th ಸ್ಟ್ಯಾಂಡರ್ಡಲ್ಲಿ ಇರ್ತಾ. ಆವಾಗ ಇವರು ಪ್ರೇಮಾಕಾರ ಅಂತೊಬ್ರು ಇದ್ರು. ಅವರು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ನವರೇ. ಸೊ ಅವರು ಒಂದು ಟೆಲಿಫಿಲ್ಮ್ ಅಂತ ಮಾಡಿದರು, ಅಬ್ದುಲ್ಲಾ ಗೋಪಾಲ ಅಂತ. ಅದರಲ್ಲಿ ಒಂದು ಕ್ಯಾರೆಕ್ಟರ್. ನನಗದು ಯಾವತ್ತೂ ಅಂದರೆ ಅದು ಹೆದರಿಕೆ ಅಂತ ಆಗಿಲ್ಲ. ಕ್ಯಾಮ್ರಾ ಇದು ಅಂತ 2 ಟೆಕ್ನಿಕ್ಸ್ಗಳು ಬೇರೆ ಆ್ಯಕ್ಟಿಂಗಿಗೆ ಬಂದರೆ. ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರ ಒಟ್ಟಿಗೆ ಒಂದೇ ಥರ ಇದ್ರೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ. ಸೊ ಭಯ ಆಗಿಲ್ಲ. ಅದು ಚಿಕ್ಕ ವಯಸ್ಸಲ್ಲ, ಅಂಥದ್ದೇನು ಅನಿಸಿಲ್ಲ ನನಗೆ. ಅದು ಹೆಂಗೋ ಅಭ್ಯಾಸ ಭಯ ಆಗಿಲ್ವಂತೆ. ಸಿನಿಮಾಗೆ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡಿದಾಗ ಭಯ ಆಗಿಲ್ಲ, ಬಟ್ ಉಪ್ಪಿ ಸರ್ ಜೊತೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಖಂಡಿತ ಭಯ ಆಗಿರುತ್ತೆ. ಆಗಿದೆಯಾ? ಆಗಿದೆ, ತುಂಬ ಆಗಿದೆ. ಹೇಗಿತ್ತು ಮ್ಯಾಮ್ ಆ ಎಕ್ಸ್ಪೀರಿಯನ್ಸ್? ನಾನು ಫಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಈ ಸಿನಿಮಾಕ್ಕೋಸ್ಕರ ಅವ್ರು ನರೇಷನ್ ಕೊಟ್ಟರು ಸರ್ರೇನೆ. ನನಗೆ ಅದೇ ಒಂದು ದೊಡ್ಡದು. ಅಂದರೆ ನಾನು ಕೂತ್ಕೊಂಡು ಕೇಳಿಸ್ಕೋಬೇಕಾದ್ರೆ ಕುರ್ಚಿ ಮೇಲೆ ಸೀದಾ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸರ್ದು ಕತೆ ನೋಡಿರೋದು, ಇಷ್ಟೆಲ್ಲದು ಸಿನಿಮಾ ನೋಡಿರೋದು. ಅವ್ರು ನೆಕ್ಸ್ಟ್ ಮಾಡ್ತಿರೋ ಸಿನಿಮಾನ ಅವ್ರು ನನಗೆ ಹೇಳ್ತಾ ಇದ್ದಾರೆ ಅವ್ರ ಬಾಯಲ್ಲಿ ಅಂತ ಅನ್ನೋದನ್ನ ಅರಗಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಕಾಲ್ ಹೇಗೆ ಬಂತು ನಿಮಗೆ? ಹೇಗೆ ಅಪ್ರೋಚ್ ಮಾಡಿದ್ರು? ಆ ದಿನ ಹೇಗಿತ್ತು? ಯಾಕಂದರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಉಪ್ಪಿ ಸರ್ ಮಾಡಿದ್ದಾರೆ, ಇದು ನಿಜಾನ ಭ್ರಮೇನಾ? ಫೋನ್ ಬಂದಿದ್ಯಾ ಇರುತ್ತೆ ಅಲ್ಲ? ಹೌದೌದು. ನಾನು ಯಾವುದೋ ನಾಟಕ ನೋಡ್ತಾ ಇದ್ದೆ ನಮ್ಮ ಊರಲ್ಲಿ. ನಾನು ಇರೋದು ಊರಲ್ಲೇ ಹೆಚ್ಚು, ಇಲ್ಲಿ ಬೆಂಗಳೂರಲ್ಲಿ ಇರಲ್ಲ. ಅಲ್ಲಿ ನಾಟಕ ನೋಡ್ತಾ ಕೂತಿದ್ದೀನಿ. ನಾಟಕಕ್ಕೆ ಹೋಗೋಳಿದ್ದೆ. ಸೊ ಫೋನ್ ಅನ್ನೋನ್ ನಂಬರಿಂದ ಫೋನ್ ಬಂತು, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಬಂದಿತ್ತು. ಸೊ ಹಿಂಗೆ ಉಪ್ಪಿ ಸರ್ ಆಫೀಸಿಂದ ಅಂತಂದರು. ನಾನು ಕೇಳಿ ಓ ಅಂತ ನನಗೆ. ಆಮೇಲೆ ಹಿಂಗೊಂದು ಇದು ಲುಕ್ಸ್ ಬೇರೆ ಲುಕ್ ಯಾಕೆ ಅಂತ ಗೊತ್ತಾಯ್ತಲ್ಲ. ಸೊ ಅದಕ್ಕಾಗಿಯೇ ಈಗ ನಾನು ಅಡಾಪ್ಟ್ ಆಗೋಕ್ಕಾಗತ್ತಾ ಅಷ್ಟು ಲುಕ್ಸ್ಗೆ ಅಂತ ನೋಡಬೇಕು ಅಂತ ಫೋಟೋಸ್ ಕೇಳಿದರು. ಸೊ ನಾನು ನೆಕ್ಸ್ಟ್ ಡೇ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಷ್ಟು ಈಗ 18ಇಂದ ಹಿಡಿದು 18, 25, 30, 40, 50, 60 ಇಷ್ಟರಿದ್ದು ಮಾಡಿ ಕಳಿಸ್ದೆ. ಮೇಕಪ್ಸ್ ಎಲ್ಲ ಚೇಂಜ್ ನಾನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಮತ್ತೆ ಕಾಲ್ ಬಂತು.
ಸಂಜೆ ಅಷ್ಟೊತ್ತಿಗೆ. ಯಾವಾಗ ಒಂದು ನಾಟಕದ ಶೋ ಒಳಗಡೆ ಇದ್ದೆ, ಮುಂದ್ಗಡೆ ಎಲ್ಲೋ ಕೂತಿದ್ದೀನಿ, ಇಷ್ಟು ಆಡಿಯನ್ಸ್ ಇದ್ದಾರೆ. ಕಾಲ್ ಬಂದ ತಕ್ಷಣ ಏನು ಹ್ಞೂ ಹ್ಞೂ ಅಂತ ಹೇಳೋಕೆ ಇರುತ್ತಲ್ಲ, ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲರನ್ನು ಹಿಂಗೆಲ್ಲ ಮಾಡಿಕೊಂಡು ಓಡೋದೆ ಹೊರಗಡೆ. ಅವರು ಸೆಲೆಕ್ಟ್ ಆಗಿದೆ ಅಂತಂದರು. ನಾನು ಕುಣಿತಾ ಇದ್ದೀನಲ್ಲ, ನನಗೆ ಕಂಟ್ರೋಲೇ ಆಗಿಲ್ಲ, ಲಿಟ್ರಲಿ ಅಲ್ಲಿ ಕುಣಿತಾ ಇದ್ದೀನಿ. ಯಾರೋ ರ್ಯಾಂಡಮಾಗಿ ರೋಡಲ್ಲಿ ಹೋಗ್ತಾಯಿದ್ರು, ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ನಾನು ಉಪ್ಪಿ ಸರ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ. ಸೊ ಅದು ಕಂಟ್ರೋಲ್ಗೆ ಬಂದಿಲ್ಲ ನನಗೆ. ಸೊ ನೆಕ್ಸ್ಟ್ 1 ವೀಕಲ್ಲೇ ಅವ್ರದ್ದು ಸರ್ ಮತ್ತೆ ಮೀಟ್ ಮಾಡಬೇಕಿತ್ತು, ಒಂದು ಟೆಸ್ಟ್ ಶೂಟ್ಸು ಹಂಗಿದ್ದೆಲ್ಲ ಇತ್ತು. ಸೊ ಅದೇ ನೆಕ್ಸ್ಟ್ ಡೇ ಮೀಟ್ ಮಾಡಿ ನರೇಶನ್ ಕೊಟ್ಟು ಮೀಟ್ ಮಾಡಿದಾಗ ಹೇಗಿತ್ತು? ನೋಡಿದ್ರಿ ಅವ್ರನ್ನ, ಎಕ್ಸೈಟ್ ಆದ್ರಿ, ಹೇಗಿತ್ತು ಆ ಸಿಚುವೇಶನ್ ಹೇಳಿ? ಬನ್ನಿ ಕೂತ್ಕೊಳ್ಳಿ ಅಂದಿರ್ತಾರೆ, ಬಟರ್ಫ್ಲೈ ಹಾರ್ತಾ ಇರೋದ್ರಲ್ಲಿ ಹೇಗಿತ್ತು? ಅವ್ರು ಮೊದಲು ಒಂದ್ಸಲ ಮೀಟ್ ಮಾಡಿದ್ದೆ, ಆ್ಯಂಡ್ ತುಂಬ ವರ್ಷದ ಹಿಂದೆ ಸುಮ್ಮನೆ ಹಾಗೆ ಮೀಟ್ ಮಾಡಿದ್ದಾಗಿತ್ತು, ಫ್ಯಾನ್ ಗರ್ಲ್ ಆಗಿ. ಸೊ ಇದರಲ್ಲಿ ಅವರು ಅಂದರೆ ಎಕ್ಸಾಕ್ಟ್ಲಿ ನಂಗೆ ನೆನಪಾಗ್ತಿಲ್ಲ ಏನೇನು ಹೇಳಿದ್ರು ಅಂತ. ಬಟ್ ಅವ್ರು ಏನು ಅಂದರೆ ಸರ್ ಏನು ಅಂತಂದರೆ ತುಂಬ ಕಂಫರ್ಟ್ ಮಾಡಿಸ್ಬಿಡ್ತಾರೆ. ತುಂಬ ಕಾಮನ್ ಒಂದು ನಮ್ಮ ಮನೆ ಪಕ್ಕದಲ್ಲಿರೋರು ಯಾರೋ ಅವ್ರ ಜೊತೆ ಮಾತಾಡ್ತಿರೋ ಫೀಲೇ ಕೊಡಿಸ್ತಾರೆ. ಎಲ್ಲೋ ಒಂದು ಸೊಕ್ಕು ಮಾಡಿಕೊಂಡು ಹಾಗೆಲ್ಲ ಮಾಡ್ಕೊಂಡು ಇದ್ದಾಗ ನಮಗೆ ಹತ್ತಿರ ಹೋಗ್ಬೇಕಾ ಬೇಡ, ಅವರೇ ಅದೆಲ್ಲ ಏನು ಮಾಡದೆ ಹತ್ತಿರ ಬಂದು ಮಾತಾಡಿಸಿ ತುಂಬ ರೆಸ್ಪೆಕ್ಟ್ಫುಲಿ ಅಂಥದ್ದೆಲ್ಲ ಇದು ಮಾಡ್ತಾರೆ. ಸೊ ನಾನು ಫಸ್ಟ್ ಅವ್ರು ಹಾಯಿ ಕೂತ್ಕೊಳ್ಳಿ ಹಿಂಗೆ ಅಂತೆಲ್ಲ ಅಂದರೆ ಏನೂ ಬಿಟ್ಕೊಟ್ಟಿಲ್ಲ. ಮೇಕಪ್ ಶುರು ಮಾಡಿಸ್ಬಿಟ್ರು. ಇವ್ರು ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಒಳಗಡೆ ಹೋದಾಗ ಇದು ಅಂತ ಗೊತ್ತಾಗಿದ್ದು ನನಗೆ, ಅಂದರೆ ಮೇಕಪ್ದೆಲ್ಲ ಓಕೆ ಆದಮೇಲೆ. ಸೊ ಕುತ್ಕೊಂಡು ನರೇಶನ್ ಕೊಟ್ಟರು. ನಾನು ಕೇಳಿಸ್ಕೊತಾ ಇದ್ದೀನಿ, ಓಕೆ ಅಂದರೆ ಎಕ್ಸೈಟ್ಮೆಂಟ್ ತಾಳೋಕ್ಕಾಗ್ತಿಲ್ಲ, ಇದು ಕತೆ ನಾನು ಕೇಳ್ತಾ ಇದ್ದೀನಿ ಈಗ ಅಂತ. ಆಮೇಲೆ ಒಂದಿಷ್ಟು ಹಿಂಗೆ ಹೋಗ್ಬಿಡ್ತವ್ರು ನರೇಶನಲ್ಲೇ. ನಂದು ಒಂದಿಷ್ಟು ಓಕೆ ಏನು ಅಂತಲೇ ಗೊತ್ತಾಗಿಲ್ಲ. ನಾನು ಅದೇ ಅಂದೆ ಸರ್, ನನಗೆ ಇಲ್ಲಿ ತನಕ ಅರ್ಥ ಆಯಿತು, ಇಲ್ಲಿಂದ ಮುಂದೆಲ್ಲ ಹಿಂಗೆ ತಲೆ ಮೇಲೆ ಆರೋಗ್ಬಿಡ್ತು, ತೀರ್ಲಿಲ್ಲ, ನಿಮ್ಗೆ ಗೊತ್ತಾಗತ್ತೆ ಬಿಡಿ, ಮಾಡಿದ್ಮೇಲೆ ಗೊತ್ತಾಗತ್ತೆ ಅಂತಂತಾರೆ. ಆಮೇಲೆ ಕ್ಲೈಮ್ಯಾಕ್ಸು ನಾನು ಹೇಳಲ್ಲ, ನಿಮಗೂ ಸರ್ಪ್ರೈಸಿಂಗ್ ಆಗಿರಲಿ ಅಂತಂದರು. ಓಕೆ ಸರ್ ಅಂತಂದಿದ್ದೆ.